ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಶಿ ಸ್ಟೋರಿಗೆ ಬಂದಿದ್ದೇನೆ. ಇವತ್ತು ನನ್ನ ಜೊತೆ ಬೆಳಗ್ಗೆ ಯಾರು ಬಂದಿದ್ದ ಗೊತ್ತಾ? ನೋಡಿ ನೀವೇ ನೋಡಿ, ಮುಂದೆ ಹೋಗ್ತಿದ್ದಾರೆ ನನ್ನನ್ನು ಕರ್ಕೊಂಡು. ಎಷ್ಟು ಬೈದರು, ಹೊಡೆದೆ ಸಹ ನಾನು ಹೋಗು ಮನೆಗೆ ಅಂತ. ಆದರೂ ಹೋಗಿಲ್ಲ, ಸೀದಾ ಬರ್ತಿದ್ದಾನೆ. ಈ ನಿಶಿ ಸ್ಟೋರಿಗೆಲ್ಲ ಬರಲ್ಲ ನನ್ನ ಜೊತೆ, ಕಟ್ಟಿ ಹಾಕೋಕ್ಕೂ ಸಿಗಲಿಲ್ಲ. ಲಕ್ಕಿ 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 ಇದು ಬಾ ಐಕನೆಗೆ ಜಗರ ಜ ನೋಡಿ, ಮನೆಗೆ ಹೋಗು ಅಂತೇಳಿದರೆ ಹಿಂಗೆ ಆಡ್ತಿದ್ದಾನೆ ಅಂತ. ಜನೆಗರ ಹಾಂ ಜನೆಗೆ ಇನ್ನು ರಾಮನಗರಕ್ಕೆ ಬಂದು ಯಾವ ನಾಯಿ ಜೊತೆ ಜಗಳ ಆಡೋಕ್ಕಿದೆ ಗೊತ್ತಿಲ್ಲ. ಕಿವಿ ನೋಡಿ ಹಿಂಗೆ ನೆಟ್ಟಾಗಿ ಮಾಡ್ಕೊಂಡಿದ್ದಾನೆ ಅಂತ. ಎಲ್ಲಿ ತನಕ ಬರ್ತಾನೆ ಗೊತ್ತಿಲ್ಲ, ಒಟ್ಟಿಗಿದ್ದಾನೆ. ಎಲ್ಲ ಖಾಲಿ ಖಾಲಿ ಇದೆ, ಇನ್ನೆಲ್ಲ ಜೋಡಿಸ್ಬೇಕು. ನೋಡಿ, ಕುರ್ಕುರೆ ಯಾವುದು ಹ್ಯಾಂಗಿಲ್ಲ, ಐಟಮ್ ಯಾವುದಿಲ್ಲ, ಗುಡಿಸಿ ಆಯ್ತು. ಇನ್ನೀಗ ಜೋಡಿಸ್ತಾ ಇದ್ದೇನೆ. ಶಾಪ್ ನೋಡಿದರೆ ಒಳ್ಳೆ ಶಾಂತಿ ಥರ ಆಗಿದೆ. ಇದನ್ನೆಲ್ಲ ಜೋಡಿಸಿ ಕ್ಲೀನ್ ಮಾಡಿ ಎಲ್ಲ ಐಟಮ್ ಹೊರಗೆ ಹಾಕಿ ಎಲ್ಲ ನೀಟ್ ಮಾಡಬೇಕಷ್ಟೇ. ಹಾಲು ತಂದು ಹಾಗೆ ಬ್ಯಾಗಲ್ಲಿ ಇಟ್ಟಿದ್ದಾನೆ ಮಗ, ಫ್ರಿಜ್ಜಿಗೆ ಹೋಗಬೇಕಷ್ಟೇ. ನೋಡಿ, ಟೇಬಲಲ್ಲೊಂದು ಎಂಥ ಕೈ ಇಡೋಕ್ಕೂ ಜಾಗ ಇಲ್ಲ, ಹಾಗಾಗಿದೆ. ಇದು ಬೆಳಗಿನ ಅವಸ್ಥೆ ನಮ್ಮದು ಶಾಪಿದ್ದು. ಅಂದರೆ ಸಂಜೆ ಹೋಗೋ ಅರ್ಜೆಂಟಿಗೆಲ್ಲ ಹಾಗೆ ಇಟ್ಟು ಅರ್ಧಂಬರ್ಧೆಲ್ಲ ಕೆಲಸ ಮಾಡಿಟ್ಟು ಹೋಗ್ತೇವೆ. ಬೆಳಿಗ್ಗೆ ಬಂದು ಇನ್ನು ನೀಟ್ ಮಾಡೋಕ್ಕೆ ಎಲ್ಲ ಆಗುವಷ್ಟೊತ್ತಿಗೆ 10:10 ರೇಡಿಯೋ ಹಾಕಿದ್ದೇನೆ. ಕರೆಂಟ್ ಇದ್ದಷ್ಟು ಹೊತ್ತು ರೇಡಿಯೋ ಕೇಳ್ತಾ ಇರ್ತೇನೆ. ರೇಡಿಯೋದ ಜೊತೆಗೆ ನನ್ನ ಕೆಲಸ ನಿಶಿ ಸ್ಟೋರಲ್ಲಿ. ಬಸಳೆ ಬಂದಿದೆ, ಬಂದು ಆಯಿತು. ಒಂದು 4 ಕಟ್ಟು ಬಸಳೆ ಸೇಲ್ ಆಯಿತು. ಬಸಳೆಗೆ ಭಾರಿ ಡಿಮ್ಯಾಂಡು. ನೋಡಿ, ಟೇಬಲಿಗೆ ಕೈ ಹಾಕಕ್ಕೆ ಜಾಗ ಇರಲಿಲ್ಲ, ನೀಟಾಗಿ ಜೋಡಿಸಿಟ್ಟೆ. ಜೊತೆಗೆ ನನ್ನ ರೇಡಿಯೋ ಕೇಳ್ತಿದೆ ಅಲ್ವಾ. ಯೂಶಲಿ ಗೊತ್ತಾಗುತ್ತೆ, ಅನ್ಲೆಸ್ ಹೊರೆ ತುಂಬ ಹಾರ್ಡ್ ಆಗಿದೆ ಇಲ್ಲ ಮೆಚೂರ್ ಸ್ಟೇಜಲ್ಲಿ ಬರ್ತಾರೆ ಕೆಲವರು. ಆ ಸ್ಟೇಜಲ್ಲಿ ನಮಗೆ ರೆಟಿನಾ ಪ್ರಾಬ್ಲಮ್ ಕಂಡುಹಿಡಿಯೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಅಂಥವರಲ್ಲಿ ನಾವು ಹೇಳ್ತೀವಿ, ನಿಮಗೆ ಸರ್ಜರಿ ಆದಮೇಲೆ ನಾವು ರೆಟಿನಾ ಚೆಕ್ ಮಾಡಬೇಕು. ಅದಕ್ಕೆ ಮುಂಚೆನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೊರೆ ಕಡಲೆ ಪ್ಯಾಕಿಂಗ್, ಮಸಾಲ ಕಡಲೆ ಶಾಪಲ್ಲಿ ಮಸಾಲ ಕಡಲೆ. ನನ್ನ ರೇಡಿಯೋ ಸಹ ಕೇಳ್ತಿದೆ ನೋಡಿ, ಇಟ್ಟಿದ್ದೇನೆ. ಇದು ಒಂದು ಪ್ಯಾಕೆಟಿಗೆ 5 ರೂಪೀಸ್ ರೀತಿ, 5 ರೂಪೀಸಿಗೆ. ಯಾವಾಗಲೂ ಇದು ನನ್ನ ಯಜಮಾನರ ಕೆಲಸ, ಅವರಿಲ್ಲದ ಕಾರಣ. ಈಗ ನೋಡಿ, ಕವರಲ್ಲಿ ಹಾಕಿ ತೂಕ ಮಾಡಿ ಇಟ್ಟು ಮತ್ತೆ ಅದನ್ನ ಸೀಲ್ ಮಾಡಬೇಕು. ಸುಮ್ಮನೆ ಕೂತಿದ್ದೇನೆ, ಜನ ಸ್ವಲ್ಪ ಕಮ್ಮಿ ಇದ್ದಾರೆ, ಹಾಗಾಗಿ ಪ್ಯಾಕಿಂಗ್ ಮಾಡೋಣ ಅಂತ ಹೇಳಿ ಕ್ಯಾಂಡ್ಲಿಟ್ಟು ಸೀಲ್ ಮಾಡ್ತಾ ಇದ್ದೇನೆ. ಈ ಕಡಲೆ ಎಲ್ಲ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ನಿನ್ನೆ ಮೊನ್ನೆ ಖಾಲಿಯಾಗಿತ್ತು, ಕೇಳ್ತಾಯಿದ್ರು ಯಾಕೆ ಪ್ಯಾಕ್ ಮಾಡಿಲ್ಲ, ಎಲ್ಲಿ ಉಂಟು. ಸುಮ್ಮನೆ ಕೂತಿರುವಾಗ ಮಾಡಿ ಅಂತ ಹೇಳಿದವರು ಇದ್ದಾರೆ ಇದನ್ನ. ಹಾಗಾಗಿ ಇವತ್ತು ಈ ಕೆಲಸ ಮಾಡ್ತಾ ಇದ್ದೇನೆ. ಟೈಮ್ ಪಾಸು ಆಗತ್ತೆ ಮತ್ತು ವ್ಯಾಪಾರನೂ ಆಗತ್ತೆ, ಎಲ್ಲ ದೃಷ್ಟಿಯಲ್ಲೂ ಒಳ್ಳೆಯದು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೇನೆ. ಯಾರೆಲ್ಲ ಮಸಾಲೆ ಕಡಲೆನ ತಿಂತಾ ಇದ್ದೀರಾ? ಯಾರಿಗೆಲ್ಲ ಈ ಕಡಲೆ ಇಷ್ಟ ನನಗೆ ಕಮೆಂಟಲ್ಲಿ ಹೇಳಿ. ಸೀಲಿಂಗ್ ಕರೆಂಟಿದ್ದು ತುಂಬ ಈಸಿ ಆಗುತ್ತೆ, ಆದರೆ ಇದು
ನೋಡಿ ಮತ್ತೆ ಇದನ್ನ ಸುರಿಬೇಕು. ಈ ಥರ ಸುರಿದು ಎಲ್ಲ ಹ್ಯಾಂಗ್ ಮಾಡಬೇಕಲ್ಲ, ಹಾಗೆ ಇಡಲಿಕ್ಕೂ ಆಗೋದಿಲ್ಲ. ಇದು ಹ್ಯಾಂಗ್ ಮಾಡಿದ್ರೇ ಎಲ್ರಿಗೂ ಕಾಣೋದು ಕಡಲೆ ಅಂತ, ಡಬ್ಬದಲ್ಲೆಲ್ಲ ಹಾಕಿಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನ ನೋಡಿ ಸುರಿತಾ ಇದ್ದೇನೆ. ಈ ಥರ ಡಬ್ಬನ ತಗೊಂಡು ಎಲ್ಲ ಸುರಿದು ಹ್ಯಾಂಗ್ ಮಾಡಿದರೆ ಆಯಿತು. ರೆಡಿಯಾಗಿದೆ ನೋಡಿ. ಇದು ನಾಳೆ ಒಳಗೆ ಖಾಲಿ ಆಗ್ತದಂತ. ಇನ್ನೂ ಫುಲ್ ಕಡಲೆ ತಂದಾಗಬೇಕು, ಮತ್ತೆ ವಾಪಸ್ ಪ್ಯಾಕಿಂಗ್ ಮಾಡಬೇಕಷ್ಟೇ. ನೋಡಿ ಹ್ಯಾಂಗ್ ಮಾಡಿದ್ದೇನೆ. ನನ್ನ ಇವತ್ತಿನ ನಿಶಿ ಸ್ಟೋರು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಏನೇನು ಕೆಲಸ ಮಾಡಿದ್ದೇನೆ ಅಂತ ಎಲ್ಲ ಹಾಕಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ. ಜೊತೆಗೆ ನಿನ್ನೆ ಉಪನಯನ ಹಳದಿ ಶಾಸ್ತ್ರದ ವಿಡಿಯೋ ಅಪ್ಲೋಡ್ ಮಾಡೋದು ಯಾಕೆ ಅಂತ ಕಾರಣ ಸಹ ಪುರೋಹಿತರಲ್ಲೇ ಕೇಳಿ ಆ ವಿಡಿಯೋನ ಸಹ ಹಾಕಿದ್ದೇನೆ. ಇದು ಮತ್ತೆ ಪ್ರಶ್ನೆ ಬರುತ್ತೆ, ಹಳದಿ ಶಾಸ್ತ್ರ ಯಾಕೆ ಮಾಡ್ತೀರಾ ಕಾರಣ. ಅದಕ್ಕೆ ತುಮಕೂರಿನವರೊಬ್ಬರು ಕ್ವಶನ್ ಕೇಳಿದರು ನನಗೆ, ದೇವಸ್ಥಾನದಲ್ಲಿ ಯಾಕೆ ಶರ್ಟ್ ಬನಿಯನ್ನು ಬಿಚ್ಚಿ ಹೋಗ್ತಾರೆ ಅಂತ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಈಗ ಬೆಂಕಿ ಹತ್ರ ಶರ್ಟ್ ಇಲ್ಲದೆ ಇದ್ದಾಗ ಯಾವ ಎಫೆಕ್ಟ್ ಆಗ್ತದೆ, ಅಥವಾ ಶರ್ಟ್ ಇದ್ದಾಗ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂತ ನಿಮಗೆ ಗೊತ್ತುಂಟು. ಶರ್ಟ್ ಇದ್ದಾಗ ಬಿಸಿ ಕಮ್ಮಿ ಇರುತ್ತೆ, ಶರ್ಟ್ ತೆಗೆದಾಗ ಬಿಸಿ ಜಾಸ್ತಿ ಬರುತ್ತೆ. ಹಾಗೆ ದೇವಸ್ಥಾನದ ಒಳಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾವುದೇ ದೇವಸ್ಥಾನದಲ್ಲಿ ಆದರೂ ಆ ಪಾಸಿಟಿವ್ ಎನರ್ಜಿ ಇರುತ್ತೆ, ಅದು ಬಾಡಿಗೆ ಬೇಗ ಎಫೆಕ್ಟ್ ಆಗ್ತದೆ ಅಂತೆ. ಅದಕ್ಕೆ ಶರ್ಟ್ ತೆಗೆದು ಬನಿಯನ್ ತೆಗೆದೆಲ್ಲ ದೇವಸ್ಥಾನದ ಒಳಗೆ ಗರ್ಭಗುಡಿ ಒಳಗೆ ಅಂದರೆ ಪ್ರದಕ್ಷಿಣೆ ಹಾಕುವಾಗ ಆ ಥರ ಆ ಎಫೆಕ್ಟ್ ಆಗಲಿ ಅಂತ ಹೇಳಿ ಶರ್ಟ್ ಬನಿಯನ್ ತೆಗೆಯೋದು. ಅದು ಪ್ರಕೃತಿದತ್ತವಾಗಿ ಮಹಿಳೆಯರಿಗೆ ಅದನ್ನ ಮಾಡಲಿಕ್ಕಾಗೋದಿಲ್ಲ, ಅದಕ್ಕೆ ಪುರುಷರಿಗೆ ಈ ಥರ. ಇನ್ನೊಂದು ಕ್ವಶನಿಗೆ ಮೇ ಬಿ ಗರ್ಭಗುಡಿ ಒಳಗೆ ಫೋಟೋ ತೆಗಿಬಾರ್ದು ಯಾಕೆ ಅಂತ ಹೇಳಿದರೆ, ನಮ್ಮ ಏಕಾಗ್ರತೆ ಮನಸ್ಸು ಚಂಚಲ ಆಗ್ತದೆ ಅನ್ನೋ ಕಾರಣಕ್ಕೆ ಇರ್ಬೋದು. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಮಸ್ತೆ.